ಮಂಜೇಶ್ವರ ಗ್ರಾಮ ಪಂಚಾಯತಿನ ಪ್ಯಾಲಿಯೇಟಿವ್ ಕೇರ್ ಯೋಜನೆಯ ಅಂಗವಾಗಿ ಮಂಜೇಶ್ವರ ಬ್ಲಾಕ್ ಫ್ಯಾಮಿಲಿ ಹೆಲ್ತ್ ಸೆಂಟರ್ ನೇತೃತ್ವದಲ್ಲಿ ನೊಂದವರಿಗಾಗಿ ಹಾಗೂ ಏಕಾಂಗಿಯಾಗಿರುವವರಿಗಾಗಿ ಕೈಜೋಡಿಸುವ ನಾಡಿನಲ್ಲೊಂದು ಸಂಘಟನೆ ಮನೆಯಲ್ಲೊಬ್ಬ ಆರೈಕೆದಾರ ತೃಪ್ತಿಕರ ಆರೈಕೆ ಪ್ರತಿಯೊಬ್ಬರ ಹಕ್ಕು ಎಂಬ ಥೀಮ್ನೊಂದಿಗೆ ಮಂಜೇಶ್ವರ ವೆಲ್ಫೇರ್ ಎಲ್ಪಿ ಶಾಲಾ ಸಭಾಂಗಣದಲ್ಲಿ ಸೌಹಾರ್ದ ಸಂಗಮ ಆಯೋಜಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೇನ್ ಲವಿನೋ ಮಂತೇರು ಸಂಗಮವನ್ನು ಉದ್ಘಾಟಿಸಿದ್ರು. ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದ್ರು. ಸ್ನೇಹದಿಂದ ಇದ್ದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧದಷ್ಟು ಕಾಯಿಲೆ ನಮಗೆ ಬರದಾಗಿ ಕಾಯಿಲೆ ಬಂದ ಸಮಯ ಗುಣ ಆಗುವ ಹಂತಕ್ಕೆ ಬರುತ್ತೆ. ಕಾಯಿಲೆ ಬರದೇ ಇರುವಾಗೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮ್ಮ ಜೀವನದುದ್ದಕ್ಕೂ ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾ ಇರ್ತದೆ. ಆದ್ರೆ ಯಾವಾಗ ಒಂದು ದೊಡ್ಡ ಕಾಯಿಲೆ ನಮಗೆ ಮಾರಕವಾಗಿ ಪರಿಣಮಿಸ್ತದೋ ಅದು ತುಂಬಾ ವರ್ಷಗಳ ಕಾಲ ಅದರಿಂದ ನಾವು ನೋವು ಪಡಬೇಕಾಗುತ್ತೋ ಅಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಈ ಒಂದು ಪಂಚಾಯತ್ನಲ್ಲಿ 400ರಷ್ಟು ರೋಗಿಗಳು ಇದರಲ್ಲಿ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ 250 ಜನರು ಇದರ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 250 ಜನರಿಗೆ ಪ್ರತಿ ತಿಂಗಳು ಸಮೇತ ಹೋಗಿ ಅವರು ವಿಸಿಟ್ ಮಾಡಿ ಅವರಿಗೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂತೆ ಈಗ ಓದಿ ಹೇಳಿದ್ರು ಏನೆಲ್ಲ ಮಾಡ್ತಾ ಇದ್ದೇವೆ ಪಂಚಾಯತಿನಿಂದ. ವೈದ್ಯಾಧಿಕಾರಿ ಪ್ರಭಾಕರ್ ರೈ ಸ್ವಾಗತಿಸಿದ್ರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಹನೀಫ್, ಬ್ಲಾಕ್ ಪಂಚಾಯತ್ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಂಶೀನಾ, ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾದವ್ ಬಡಾಚೆ, ಪಂಚಾಯತ್ ಸದಸ್ಯರಾದ ವಿನಯ ಭಾಸ್ಕರ್, ರಾಜೇಶ್ ಮಚಲ್, ರೇಖಾ, ಮುಮ್ತಾಜ್, ಸಮೀರಾ, ಲಕ್ಷ್ಮಣ, ಆದರ್ಶ್, ಡಾಕ್ಟರ್ ಶಿಮ್ನಾ, ಡಾಕ್ಟರ್ ದೀಪ್ತಿ, ಕುಟುಂಬಶ್ರೀ ಅಧ್ಯಕ್ಷೆ ಜಯಶ್ರೀ ಉಪಸ್ಥಿತರಿದ್ದರು. ಆರೋಗ್ಯ ನಿರೀಕ್ಷಕ ದಿಲೀಪ್ ಟಿಎಸ್ ವಂದಿಸಿದರು. ನೂರಾರು ಪ್ಯಾಲಿಯೇಟಿವ್ ಕೇರ್ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸಂಗಮದಲ್ಲಿ ನೃತ್ಯ, ಹಾಡುಗಾರಿಕೆ ಸೇರಿದಂತೆ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದವರನ್ನ ಮನರಂಜಿಸಿತು. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.